ಎಲ್ಲ ಸೋಲ್ತಾರೆ ಅಂತ ಯಾರು ಹೇಳಲ್ಲ, ಹಾಗೆ ಆಗ್ತಾರೆ ಪಕ್ಕ. ಯಾವ ರೀತಿಯಾಗಿರ್ಬೋದು ಬ್ಯಾಟಿಂಗ್ ಬೌಲಿಂಗ್? ಆ್ಯಕ್ಚುಲಿ ಬ್ಯಾಟಿಂಗ್ ಚೆನ್ನಾಗಿರ್ಬೋದು. ನಮ್ಮ ಕನ್ನಡಿಗ ಪಡಿಕಲ್ ಆಡಿದ್ರೆ ಮಸ್ತಾಗಿರುತ್ತೆ, ನಮಗೆ ತುಂಬ ಖುಷಿ ಆಗುತ್ತೆ ಅವ್ರು ಆಡಿದ್ರೆ. ಬಾಲಿಂಗ್ ಬಂದರೆ ಆ್ಯಸಲ್ವುಡ್ ಅವರೆಲ್ಲ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಅದೇ ಇನ್ನೊಂದು ರೆಕಾರ್ಡ್ ಇದೆ ಅಲ್ಲ, ಆ್ಯಸಲ್ವುಡ್ ಯಾವ್ದ್ರಲ್ಲ ಫೈನಲ್ ಆಡಿದ್ರು ಸೋತಿಲ್ಲ ಅಂತ. ಈಗ ಒಂದು ಆದರೆ ಚೆನ್ನಾಗಿರುತ್ತೆ. ಬೆಂಗಳೂರು ಫುಲ್ ಹಬ್ಬ ಆಗಿರುತ್ತೆ ಇವತ್ತು. ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡ್ತಾರೆ? ವಿರಾಟ್ ಕೊಹ್ಲಿ ಇವತ್ತು ಆಡ್ಬೋದು, ಅಗ್ರೆಸಿವ್ ಆಡಿದ್ರೆ ಆಡ್ಬೋದು ಅವ್ರು ಚೆನ್ನಾಗಿ. ತುಂಬ ಅಗ್ರೆಸಿವ್ ಆಡಿದ್ರೆ ಗೆಲ್ಬೋದು. ಮತ್ತು ವಿಕೆಟ್ ಬಂದರೆ ಸ್ಟಾರ್ಟಿಂಗ್ 2 ವಿಕೆಟ್ GT ಅವ್ರು ತೆಗೆದ್ರೆ ನಾವು ಮ್ಯಾಚ್ ಬೇಗ ವಿನ್ ಆಗ್ಬೋದು. ಎಷ್ಟು ಸ್ಕೋರ್ ಆಗ್ಬೋದು ಅನ್ಸುತ್ತೆ? ನಮ್ಮದು ಹಬ್ಬ ಅಂದರೆ ಒಂದು 220 ಹಿಂದೆ ಮುಂದೆ ಆಗುತ್ತೆ. 210 220 ಒಳಗಡೆ ಆಗ್ಬೋದು ಪಕ್ಕ. ಆದರೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಆಗ್ಬೋದು. ಚೇಸ್ ಚೆನ್ನಾಗಿ ಮಾಡ್ತಾರೆ. RCB ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ, ಹೇಳೋಕ್ಕಾಗಲ್ಲ. ಈ ಬ್ಯಾಟಿಂಗ್ ಲೈನಪ್ಪಲ್ಲಿ ಎಲ್ಲರೂ ಇದ್ದಾರೆ. ಈಗ ಫಾರ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಈಗ ವೆಂಕಟೇಶ್ ಅಯ್ಯರ್ ಫಸ್ಟ್ ಬಂದರೆ ಅವರು ಇದ್ದಾರೆ, ವಿರಾಟ್ ಕೊಹ್ಲಿ, ಪಡಿಕಲ್ಲು, ಹಾಗೆ ಕೃಣಾಲು, ಪಟ್ಟಿದಾರು ಎಲ್ಲರೂ ಇದ್ದಾರೆ. ಬಾಲಿಂಗಲ್ಲಿ ಓಕೆ ಇದೆ, ಹೇಳೋಕ್ಕಾಗಲ್ಲ. ಒಂದು ಸತಿ ಹೊಡ್ಸ್ಕೊಳ್ತಾರೆ, ಒಂದು ಸತಿ ಚೆನ್ನಾಗಿ ಕಂಟ್ರೋಲ್ ಮಾಡೋರೆ ಮ್ಯಾಚು. ಈಗ ನಾವು ಅವತ್ತು ಡೆಲ್ಲಿ ಮೇಲೆ ಮ್ಯಾಚ್ ನೋಡಿದ್ರೆ ಚೆನ್ನಾಗಿ ಕಂಟ್ರೋಲ್ ಇತ್ತು. ಆಮೇಲೆ ಮೊನ್ನೆ ಇದ್ರ ಮೇಲೆ ಆಯ್ತಲ್ಲ SRH ಐ ಥಿಂಕ್, SRH ಮೇಲೆ ಆದಾಗ ಹೊಡ್ಸ್ಕೊಂಡ್ರು ಹಂಗೆ. ಈಗ ಈ ಸೀಸನ್ ಎಲ್ಲ RCB ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಚೆನ್ನಾಗಿ ಆಟ ಆಡಿದೆ. ಕ್ವಾಲಿಫೈರಲ್ಲಿ ಚೆನ್ನಾಗಿ ಆಡಿದ್ದಾರೆ. ಫೈನಲಲ್ಲಿ ಯಾವ ರೀತಿ ಅಬ್ಬರ ಇರ್ಬೋದು ಅಂದರೆ ಫುಲ್ಲು ಎಲ್ಲರೂ ಚೆನ್ನಾಗಿ ಆಡಿದ್ರೆ ನಮಗೊಂಥರ ಖುಷಿ ಆಗುತ್ತೆ. ವಿರಾಟ್ ಕೊಹ್ಲಿ ಬಗ್ಗೆ ಹೇಳಬೇಕಾದ್ರೆ, ವಿರಾಟ್ ಕೊಹ್ಲಿ ಆಗಬೇಕಂದ್ರೆ ಅವರು ಇಂಡಿಯನ್ ಪ್ಲೇಯರು, ಕಿಂಗು. ಅವರು ಕ್ರಿಕೆಟಿಗೆ ಒಂಥರ ಹೆಡ್ಡು. ಅದು IPLಗೆ ಕಿಂಗ್ ಅನ್ಬೋದು. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಸಿಂಹ ಅವರು. ಸ್ಪಿನ್ನರ್ಸ್ ಬಂದರೆ ಹಬ್ಬ, ಸ್ಪಿನ್ನರ್ಸ್ ಮುಂದೆ ಆಬ್ಬ ಮಾಡ್ತಾರೆ. ಲಾಸ್ಟ್ ಟೈಮ್ ರಜತ್ ಪಟ್ಟಿದಾರ್ ನೇತೃತ್ವದಲ್ಲಿ ಕಪ್ ಸಿಕ್ಕಿತ್ತು. ಈಗ ಸಿಗುತ್ತೆ. ಈಗ ಸಿಕ್ಕಿದ್ರೆ ಅವ್ರಿಗೆ ಇನ್ನೂ ಐಪ್ ಜಾಸ್ತಿ ಆಗುತ್ತೆ. ಅವರು ಇದು ಫಸ್ಟ್ ಟೆಸ್ಟ್ ಮ್ಯಾಚ್ ಆಡ್ತಾಯಿದ್ರು. ಅವ್ರನ್ನ ಅವಾಗ ಕರ್ಕೊಂಬಂದಾಗ ಸ್ಟಾರ್ಟಿಂಗ್ RCB ಕರ್ಕೊಂಬಂದಾಗ ಅವರಿಗೆ ಜಸ್ಟ್ 20 ಲಾಖಿಗೇನೋ ಕರ್ಕೊಂಬಂದಿದ್ರು ಒಳಗಡೆಗೆ. ಅವಾಗೆಲ್ಲ ತುಂಬ ಜನ ಮಾತಾಡಿದ್ರು, ಟೀಮ್ ಏನು ಹಿಂಗೆ ಮಾಡಿದ್ದಾರೆ, ಟೆಸ್ಟ್ ಮ್ಯಾಚ್ ಅವ್ರಿಗೆಲ್ಲ ಕರ್ಕೊಂಬಂದರು ಅಂತ ಮಾತಾಡಿದ್ರು. ಈಗ ಅವರೇ ಕ್ಯಾಪ್ಟನ್ ಮಾಡಿ ಅವರೇ ಲಾಸ್ಟ್ ಟೈಮ್ ಗೆಲ್ಲಿಸಿದ್ದಾರೆ, ಈ ಟೈಮ್ ಗೆಲ್ಲಿಸ್ತಾರೆ. ಗ್ರೌಂಡಲ್ಲಿ ಮ್ಯಾಚ್ ನಡೆಯುವಾಗ ನಾಯಕ ಟೀಮನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಡೈರೆಕ್ಷನ್ ಕೊಡಬೇಕು ಅಂದರೆ ರಜತ್ ಪಟ್ಟಿದಾರ್ ಅಂದರೆ, ಈಗ ರಜತ್ ಪಟ್ಟಿದಾರ್ ಸೀನಿಯರ್ ವಿರಾಟ್ ಕೊಹ್ಲಿ ಇದ್ದಾರೆ. ಈಗ ಸೀನಿಯರ್ ಮಾತು ಕೇಳ್ತಾರೆ, ಅವ್ರು ವಿರಾಟ್ ಕೊಹ್ಲಿ ಮಾತು ಕೇಳ್ತಾರೆ. ಅವರು ಗೇಮ್ ಪ್ಲಾನು ಅವರು ಆಡಿಸ್ತಾರೆ, ಎಲ್ಲರಿಗೂ ಸಮಾಧಾನವಾಗಿ ಆಡ್ತಾರೆ. ಹೇಟರ್ಸ್ಗಳಿಗೆ ಏನು ಹೇಳ್ಬೋದು? ಹೇಟರ್ಸ್ಗಳಿಗೆ ಲಾಲಿಪಾಪ್ ಅದೊಂದು ಸಾಂಗ್ ಇತ್ತಲ್ಲ, ಅದು ಏನದು ಲಾಲಿಪಾಪು ಕೊಡಲ ಒಂದು ಸಾಂಗ್ ಇದೆಯಲ್ಲ, ಅದದು ಸಾಂಗ್ ನೆನಪಾಗ್ತಿಲ್ಲ. ಮಾರ್ನಿಂಗ್ ನೋಡಿದ್ವಲ್ಲ, ಒಂದು ಸೆಕೆಂಡ್. RCB ವಿಚಾರದಲ್ಲಿ ಸಾಕಷ್ಟು ಜನ ಟೀಕೆ ಮಾಡ್ತಾರೆ. ಆ್ಯಕ್ಚುಲಿ ನಮಗೆ ಇನ್ನೊಂದೇನೆಂದರೆ, ನಮ್ಮ DK ಅವರು ಇದ್ದಾಗ, ದಿನೇಶ್ ಕಾರ್ತಿಕ್ ಇದ್ದಾಗ ಮ್ಯಾಚ್ ಗೆದ್ರೆ ಚೆನ್ನಾಗಿರೋದು, ಕಪ್ ಹೊಡೆದಿದ್ರೆ. DK ಮತ್ತು ABD ಲಾಸ್ಟ್ ಇಯರ್ 2000 ಇದ್ರಲ್ಲಿ ಬಿಟ್ಟಾಗ ಅವಾಗ ಮ್ಯಾಚ್ ಹೊಡೆದು ಸಕ್ಕತ್ತಾಗಿರೋದು ಅಂತ ಅನಿಸ್ತು ನಮಗೆ. ಲೈಕ್ ಈಗ ಗೈಡ್ ಮಾಡ್ತಿರೋದು ನಮ್ಮ DK ABD ಅವರೇ ಇರೋದು. ಅವರು ಇದ್ರೂ ಗೆದ್ದಂಗೆ ನಾವು. ಬೆಂಗಳೂರಲ್ಲಿ ಮ್ಯಾಚ್ ಇರ್ಬೋದು ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಸ್ಟಾರ್ಟಿಂಗ್ ರೂಮರ್ಸ್ ಎಲ್ಲ ಅಂದರು ಫೈನಲ್ RCB ಇದು ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯುತ್ತೆ ಅಂತ. ಅವಾಗ ನಾವು ಫುಲ್ ಖುಷಿಯಾಗಿದ್ವಿ. ಬಟ್ ಆಗಲಿಲ್ಲ ಅದು ಗೊತ್ತಿಲ್ಲ. ಆದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೆಂಗಳೂರು ಸ್ಟೇಡಿಯಂ ಸ್ವಲ್ಪ ಬಿಡುತ್ತೆ, ದೊಡ್ಡಕ್ಕಿದ್ದರೆ ಜನಗಳು ಸೇರಿದರೆ ಹಬ್ಬ ಮಾಡ್ತಾರೆ ಅಂತ ಅವರೇ ಕೊಟ್ಟಿಲ್ಲೇನೋ ಅನಿಸುತ್ತೆ. ಬೆಂಗಳೂರು ಫುಲ್ ಹಬ್ಬ ಆಗುತ್ತೆ ಅಂತ ಅವ್ರು ಕೊಟ್ಟಿಲ್ಲ ಅನಿಸುತ್ತೆ. ಪಕ್ಕ ನಮ್ಮದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.